ನಮಸ್ಕಾರ ಗೆಳೆಯರೆ, ಕ್ಯೂಬೇಸ್ ಟೆಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಬನ್ನಿ ಇವತ್ತು ಕ್ಯೂಬೇಸ್ ಫೈನಲ್ಲಿ ನಾವು ಟ್ರ್ಯಾಕ್ನ ಯಾವ ರೀತಿ ತೆಗಿಬೇಕಂತ ಹೇಳಿ ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ ಈಗ ಒಂದು ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳೋಣ. ಪ್ರಾಜೆಕ್ಟ್ನ ಓಪನ್ ಮಾಡಿದ ತಕ್ಷಣ ಒಂದು ಸ್ಟೆರಿಯೋ ಟ್ರ್ಯಾಕ್ನ ತಗೋತೀನಿ. ನಾನು ಸ್ಟೆರಿಯೋ ಟ್ರ್ಯಾಕ್ನ ತಗೊಂಡು ಅದಕ್ಕೆ ಒಂದು ಸಾಂಗ್ನ ಆ್ಯಡ್ ಮಾಡ್ಕೋತೀನಿ. ಓಕೆ, ಈಗ ಸಾಂಗ್ನ ಆ್ಯಡ್ ಮಾಡಿಕೊಂಡೆ. ಸಾಂಗ್ನ ಪ್ಲೇ ಮಾಡಿ ನೋಡೋಣ. ಇದು ವಾಯ್ಸ್ ಇರುವಂತಹ ಟ್ರ್ಯಾಕು. ಇದನ್ನ ಬರೇ ವೋಕಲ್ ರಿಮೂವ್ ಮಾಡೋಣ. ಓಕೆ, ಇದರಲ್ಲಿ ನಾವು ವೋಕಲ್ನ ರಿಮೂವ್ ಮಾಡ್ಕೊಳ್ಳೋಣ ಈಗ. ಓಕೆ, ಕೇಳಿದ್ರಲ್ಲ, ಇದರಲ್ಲಿ ವಾಯ್ಸ್ ಇದೆ. ಓಕೆ, ಇದರಲ್ಲಿ ವಾಯ್ಸ್ ಅನ್ನ ನೀವು ನೋಡಿದ್ರಿ. ಈ ಟ್ರ್ಯಾಕ್ನ, ಈ ವೋಕಲ್ ಇರುವಂತ ಟ್ರ್ಯಾಕ್ನ ನಾವು ಯಾವ ರೀತಿಯಾಗಿ ಬರೀ ಟ್ರ್ಯಾಕ್ ಅಷ್ಟೇ ಮಾಡ್ಕೊಳ್ಳೋದು. ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರಂದ್ರ, ನೆಟ್ ಓಪನ್ ಮಾಡ್ಕೊಂಡು ಗೂಗಲ್ ಕ್ರೋಮ್ ಒಳಗೆ ಹೋಗಿ ವೋಕಲ್ ರಿಮೂವರ್ ಒಳಗೆ ಹೋಗಿ ಸಾಂಗ್ನ ಆ್ಯಡ್ ಮಾಡ್ಕೋತಾರ. ಇದರಲ್ಲಿಯೂ ಕೂಡ ಸಾಂಗ್ ವೋಕಲ್ ರಿಮೂವ್ ಮಾಡ್ಕೋಬಹುದು. ಹಾಗೆ ಕ್ಯೂಬೇಸ್ ಫೈನಲ್ಲೇ ನಾವು ಸಾಂಗ್ನ ವೋಕಲ್ ಯಾವ ರೀತಿಯಾಗಿ ರಿಮೂವ್ ಮಾಡ್ಕೋಬೇಕು ಎಂಬುದನ್ನ ನೋಡೋಣ. ಇಲ್ಲಿರುವಂತ ಒಂದು ಟ್ರ್ಯಾಕ್ನ ಡೂಪ್ಲಿಕೇಟ್ ಮಾಡ್ಕೋತೀನಿ. ಒಂದು ಚಾನಲ್ ಟ್ರ್ಯಾಕ್ನ ಏನ್ ಮಾಡ್ಕೊಂಡೆ, ನಾನು ಡೂಪ್ಲಿಕೇಟ್ ಮಾಡ್ಕೊಂಡು ಈ ಕೆಳಗಿನ ಟ್ರ್ಯಾಕಿಗೆ ನಾನು ಕ್ಲಿಕ್ ಮಾಡ್ಕೊಂಡು ಇಲ್ಲಿದೆಯಲ್ಲ ಆಡಿಯೋ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಆಡಿಯೋಕ್ಕೆ ಹೋಗಿ ನಾನು ಪ್ರೊಸೆಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗ ಸ್ಟೆರಿಯೋ ಫ್ಲಿಪ್ ಅಂತಿದೆಯಲ್ಲ, ಸ್ಟೆರಿಯೋ ಫ್ಲಿಪ್ ಮೇಲೆ ಕ್ಲಿಕ್ ಮಾಡ್ಕೊಂಡೆ. ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಒಂದು ಪ್ಯಾನಲ್ನ ಓಪನ್ ಆಗ್ತದ. ಅಲ್ಲಿ ನಾವು ಏನ್ ಮಾಡಬೇಕಂದ್ರ ಸಬ್ಸ್ಟ್ರಾಕ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಸಬ್ಸ್ಟ್ರಾಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರೊಸೆಸ್ ಹೊಡೆದ್ರೆ, ಕಂಟಿನ್ಯೂ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಟ್ರ್ಯಾಕ್ ರೆಡಿ ಆಯ್ತು. ಈಗ ವೋಕಲ್ ಇರುವಂತ ಟ್ರ್ಯಾಕ್ನ ನಾನು ಮ್ಯೂಟ್ ಮಾಡ್ಕೋತೀನಿ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಕ್ಯೂಬೇಸ್ ಫೈನಲ್ಲಿಯೇ ವೋಕಲ್ನ ಯಾವ ರೀತಿಯಾಗಿ ರಿಮೂವ್ ಮಾಡ್ಕೋಬೇಕಂತ ಹೇಳಿ. ಆದ್ರೆ ಎಕ್ಯುರೇಟ್ ಆಗಿ ಇದರಲ್ಲಿ ವೋಕಲ್ ರಿಮೂವ್ ಆಗಲ್ಲ, ಯಾಕಂದ್ರೆ ಸ್ವಲ್ಪ ಅದರಲ್ಲಿ ವೋಕಲ್ ಉಳಿದಿರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕ್ಯೂಬೇಸ್ ಫೈ ಬಗ್ಗೆ ಹೊಸ ಅಪ್ಡೇಟ್ಸ್ಗಳನ್ನ ಬಿಡ್ತಾ ಇರ್ತೀನಿ.